ಸ್ವರವಿಲ್ಲದ ಮಾದಿಗರು ಈ ಕಾರ್ಯಕ್ರಮದಲ್ಲಿ ಸ್ವರವಿಲ್ಲದ ಮಾದಿಗರು. ಬಹುಶಃ ಈ ದೇಶದಲ್ಲಿ ಹಿಂದೂ ನೆಲಗಟ್ಟಿನ ಈ ದೇಶದ ಭೂಮಿಯ ಮೇಲಿರ್ತಕ್ಕಂಥ ಶೋಷಿತ ವರ್ಗ ಯಾರಾದ್ರೂ ದೇವರನ್ನ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಾರೆ, ದೇವಸ್ಥಾನಗಳ ಆರಾಧನೆ ಮಾಡ್ತಾರೆ, ನಮಗೆ ಶಿಕ್ಷಣ ಕೊಡಿ, ಧೈರ್ಯ ಕೊಡಿ, ಆರೋಗ್ಯ ಕೊಡಿ ಅಂತ ಪೂಜೆ ಮಾಡೋದ್ರಲ್ಲಿ ಈ ದೇಶದ ಬಹುಸಂಖ್ಯಾತರು ಯಾರು ಅಂತ ಹೇಳಿದ್ರೆ ಶೋಷಿತರು, ದಲಿತರು, ಮೇಲ್ವರ್ಗದವರು ಅಲ್ಲ. ಮೇಲ್ವರ್ಗದವರು ಬಹುತೇಕರು ಹೋಗೋದಿಲ್ಲ, ಸರಸ್ವತಿ ಆರಾಧನೆ ಮಾಡೋದಿಲ್ಲ, ಗಣಪತಿ ಆರಾಧನೆ ಮಾಡೋದಿಲ್ಲ, ರಾಮನ ಆರಾಧನೆ ಮಾಡೋದಿಲ್ಲ. ಆದ್ರೆ ಈ ದೇಶದ ಬಹುತೇಕ ಶೋಷಿತರು ಬೆಳಗ್ಗೆ ಎದ್ದರೆ ಅಲ್ಲಿ ದೇವಸ್ಥಾನಗಳಿದೆ, ದೇವಿಯ ಶಕ್ತಿ ದೇವತೆಗಳು. ಯಾರು ಸೌಮ್ಯವಾದಿ ದೇವತೆಗಳಲ್ಲ. ಶಿಕ್ಷಣ ಸಂಸ್ಕಾರವನ್ನ, ವ್ಯಕ್ತಿಯ ಬದುಕನ್ನ ಮಾರ್ಗದರ್ಶನ ಮಾಡೋ ದೇವತೆಗಳಲ್ಲ. ಎಲ್ಲ ಹಾರ ಕೊಡಬೇಕು, ಹಾರ ಕೊಟ್ಟು ಅಲ್ಲಿ ಊಟ ಮಾಡಬೇಕು, ಆಕ್ರೋಶಿತ ಬದುಕಾಗಿರ್ಬೇಕು ಜೀವನ ಪದ್ಧತಿ. ಆದ್ರೆ ಇವತ್ತು ತಾವು ಬುದ್ಧಿ ಪೂಜೆ ಮಾಡಿರೋದು ಸ್ವಾಮೀಜಿಗಳೇ ಸರಸ್ವತಿಯ ಅವತಾರ, ಪಾರ್ವತಿಯ ಅವತಾರ, ಶಕ್ತಿ ದೇವತೆಗಳ ಅವತಾರದಲ್ಲಿ ಮತ್ತೊಂದು ಒಂದ್ ಕಡೆ ಹೇಳ್ತಾರೆ ಸಾಮಾಜಿಕ ಜಾಗೃತಿ ಮೂಡಿಸುವ ಚಂಡಾಲರ ಪ್ರತಿನಿಧಿ ಅಂತ. ಚಾಂಡಾಲರ ನೀವು ಹೇಳ್ತಾ ಕುಲದೇವತೆ ಅಂತೇಳಿ. ಈ ರಾಜ್ಯದ ಈ ದೇಶದ 99 ಮಾದಿಗರ ಬಡಾವಣೆಗಳಲ್ಲಿ ಮಾತಂಗ ದೇವಿಯ ದೇವಸ್ಥಾನವಿಲ್ಲ. ಅದು ನಮ್ಮ ಕುಲದೇವತೆ ಅಂತ ಹೇಳ್ತೀವಿ. ನಮ್ಮ ಆರಾಧನೆಗಳು, ನಮ್ಮ ಭಕ್ತಿ ಯಾವ ದೇವತೆಗೂ ಕಾಣಿಸ್ಲಿಲ್ಲ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಒಂದು ಪದ ಹಾಕಿದ್ದಾರೆ ಪುಸ್ತಕ ಬಿಡುಗದಲ್ಲಿ. ಒಳ ಮೀಸಲಾತಿಯನ್ನು ಗೊಂದಲಗೊಳಿಸಿದವರು ಯಾರು? ಯಾರು? ನೀವು ಅಂತ ಹೇಳ್ಬೇಕಾ, ನಾನು ಅಂತ ಹೇಳ್ಬೇಕಾ, ಈ ದೇಶವನ್ನಾಳದಂತ ಅನೇಕ ರಾಜಕೀಯ ಮುಖಂಡರು ಅಂತ ಹೇಳ್ಬೇಕಾ? ಈ ದೇಶವನ್ನು ಆಳ್ದವರು ಇತ್ತೀಚೆಗೆ ತಾವು ನೋಡ್ತಾ ಇದ್ದೀರಾ, ಈ ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಲೋಕಸಭಾ ಸದಸ್ಯರು ಸಂವಿಧಾನದ ಪುಸ್ತಕವನ್ನು ಪ್ರದರ್ಶನ ಮಾಡ್ತಾರೆ, ಊಟಗಳನ್ನ ತೆಗೆದೇ ತೋರಿಸೋದಿಲ್ಲ. ಸಂವಿಧಾನ ಒಳಗಡೆ ಏನಿದೆ, ಯಾವ ಆರ್ಟಿಕಲ್ ಇದೆ, ಸಂವಿಧಾನದ ಒಳಗಡೆ ಅಡಗಿರ್ತಕ್ಕಂಥ ಅನೇಕ ಸಂದೇಶಗಳನ್ನ ಅರ್ಥ ಮಾಡಿಸೋದಕ್ಕೆ ಬಿಡ್ಲಿಲ್ಲ ಈ ದೇಶದ ರಾಜಕಾರಣಿಗಳು. ಅರ್ಥ ಮಾಡೋದಕ್ಕೆ ಬಿಡ್ಲಿಲ್ಲ. ಇವತ್ತು ಒಳ ಮೀಸಲಾತಿಯ ಬಗ್ಗೆ ಅನೇಕರು ಜೀವ ತಿರ್ತೀವಿ, ಆದರೂ ಒಳ ಮೀಸಲಾತಿ ಅರ್ಥನೇ ಗೊತ್ತಿಲ್ಲದ ರಾಜಕಾರಣಿಗಳ ಕೈಯಲ್ಲಿ ನಾವಿದ್ದೇವೆ. ಈ ದೇಶದ ರಾಜಕಾರಣಿಗಳು, ಆಡಳಿತ ಪಕ್ಷದವರು ಸಂವಿಧಾನ ಒಳಗಡೆ ಇರ್ತಕ್ಕಂಥ ಆರ್ಟಿಕಲ್ 15(4) ಈ ದೇಶದ ಮಾದಿಗರ ದೇಶಗಳಿಗೆ ಅರ್ಥ ಮಾಡೋ ರೀತಿಯಲ್ಲಿ ಹೇಳಿಲ್ಲ ಅಂತ ಹೇಳಿದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒತ್ತಾಸೆ ಇತ್ತು. ಎಲ್ಲದಕ್ಕಿಂತ ಮುಖ್ಯ ಈ ದೇಶದ ಶೋಷಿತರನ್ನ ಮುಖ್ಯವಾಹಿನಿ ತರಲಿಕ್ಕೆ ವಿಶೇಷವಾದಂತ ಆರ್ಟಿಕಲ್ 15(4), 16(4) ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ಉದ್ಯೋಗದ ಮೀಸಲಾತಿ ಕೊಡದ ಹೋದರೆ ಈ ದೇಶದ, ಈ ರಾಜ್ಯದ ಶೋಷಿತರು ಸಂವಿಧಾನ ಭಾಗಸ್ಥ ಆಗೋದಿಲ್ಲ, ಆಡಳಿತದ ಭಾಗಸ್ಥ ಆಗೋದಿಲ್ಲ. ಹೇಳಿಲ್ಲವಲ್ಲ ನೀವು? ಯಾವುದೋ ಒಂದು 6, 5 ಅಂತ ಹೇಳ್ಬಿಟ್ಟಿದ್ದೇನೆ ಒಳ ಮೀಸಲಾತಿ ಕೊಟ್ಟಿದ್ದೀವಿ ಅಂತ.
ನಾವು ಸರಸ್ವತಿಯನ್ನು ಆರಾಧನೆ ಮಾಡಿಲ್ಲ, ಜ್ಞಾನವನ್ನು ಪಡೀಲಿ. ಈ ದೇವಿಯ ಕೇವಲ ಮಠಕ್ಕೆ ಸೀಮಿತ ಆಗಬಾರ್ದು. ಈ ರಾಜ್ಯದ, ಈ ದೇಶದ ಮೂಲೆ ಮೂಲೆಯಲ್ಲಿ ಮಾತಂಗಿ ದೇವಿಯ ದೇವಸ್ಥಾನ ಪ್ರತಿಷ್ಠಾಪನೆ ಆಗಬೇಕು. ಭವಿಷ್ಯದ ದಿನಗಳಲ್ಲಿ ಜ್ಞಾನವನ್ನ ಆರಾಧನೆ ಮಾಡ್ತಾ ಪ್ರತಿ ವ್ಯಕ್ತಿ ಜ್ಞಾನವನ್ನ ತನ್ನ ಸ್ವಂತಿಕೆಯನ್ನ ಮಾಡ್ಕೋಬೇಕು. ಅದಾದಾಗ ಮಾತ್ರ ದೇವಸ್ಥಾನದ ಪ್ರತಿಫಲ, ದೇವಿಯ ಪ್ರತಿಫಲ. ದೇವಸ್ಥಾನ ಮಾಡಿದ್ದೀವಿ, ಆರಾಧನೆ ಮಾಡ್ತೀವಿ, ಮಂಗಳಾರತಿ ಮಾಡ್ತೀವಿ, ಹೋಗ್ತೀವಿ, ನಿಮ್ಮಲ್ಲಿ ಬದಲಾವಣೆ ಆಗೋದಿಲ್ಲ, ನಿಮ್ಮಲ್ಲಿ ಜಾಗೃತಿ ಆಗೋದಿಲ್ಲ. ಜಾಗೃತಿ, ಬದಲಾವಣೆ, ಈ ದೇಶದ ಸಂಪತ್ತು ನನ್ನದು, ನಾನು ಭಾಗಸ್ಥ ಅಂತ ಹೇಳ್ಬೇಕಾದ್ರೆ ಮೊದಲು ಜ್ಞಾನಾರ್ಜನೆ ಆಗ್ಬೇಕು. ಜ್ಞಾನಾರ್ಜನೆ ಆಗದೆ ಹೋಗ್ದು. ಅದಕ್ಕಾಗಿ ಮಾತಂಗಿ ದೇವಿಯ ದರ್ಶನ ಕೇವಲ ದೇವಿಯ ಒಂದು ಮೂರ್ತಿ ಅಲ್ಲ, ಅದು ಸರಸ್ವತಿಯ ಪ್ರತಿರೂಪ ಅಂತ ಹೇಳಿದ್ರೆ, ಪಾರ್ವತಿಯ ಪ್ರತಿರೂಪ ಅಂತ ಹೇಳಿದ್ರೆ, ಲಕ್ಷ್ಮಿಯ ಪ್ರತಿರೂಪ ಅಂತ ಹೇಳಿದ್ರೆ, ನಾವು ಯಾವುದನ್ನ ನಮ್ಮದಾಗಿಸ್ಕೊಬೇಕು. ಆ ದಿಕ್ಕಿನಲ್ಲಿ ನಾನು ಬಹಳ ಮಾತಾಡಬೇಕು, ಬಹಳ ನೋವಿದೆ ರೀ. ಕೊನೆಗೂ ನಾವು ನಮಗೆ ಮೀಸಲಾತಿ ಕೊಡ್ಬೇಕಂತೇಳಿ ಮತ್ತೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಹಲಿಬೇಕಾ? ನಾವೇನು ಈ ದೇಶದ ಮತದಾರ ಅಲ್ವಾ? ಈ ರಾಜ್ಯದ ಮತದಾರ ಅಲ್ವಾ? 75 ವರ್ಷ ಸಂವಿಧಾನ ಒಳಗಡೆ ಇರ್ತಕ್ಕಂಥ 15(4)16(4) ಅನ್ನ ಯಾರಿಗೂ ಗೊತ್ತಾಗಿ ಮುಚ್ಚಿಟ್ಟಿದ್ದಲ್ಲ, ಕತ್ತಲಿಟ್ಟಿದ್ದಾರಲ್ಲ. ಆ ಕತ್ತಲಲ್ಲಿ ಇಟ್ಟಿರ್ತಕ್ಕಂಥ ಆ ಆರ್ಟಿಕಲ್ ಅನ್ನ ಜಾರಿ ಮಾಡುವ ಸಂಪರ್ಕ ಅಲ್ಲ, ಜಾಗೃತಿಯ ಸಂದೇಹ ಹೋರಾಟಗಳು ಇಡೀ ದೇಶದಲ್ಲಾದಾಗ ಸಂವಿಧಾನ ಜಾರಿ ಆಗುವುದು. ಹೇಳ್ತಾರೆ, ಮತ್ತಿಗಿಂತ ಪ್ರೀತಿ, ಧರ್ಮಕ್ಕಿಂತ ದಯೆ ದೊಡ್ಡದು. ದಯೆ ತೋರಿಸ್ರಿ, ಶೋಷಿತ ವರ್ಗಕ್ಕೆ ದಯೆ ತೋರಿಸ್ತದೆ, ಅಕ್ಷರ ಜ್ಞಾನಗಳ ಸಮಾಜಕ್ಕೆ ದಯೆ ತೋರಿಸ್ತದೆ. ಈ ದೇಶದ ಸಂಪತ್ತನ್ನ ಹಂಚಿಲ್ಲ ನೀವು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂತಿಲ್ಲ, ಸ್ವಾತಂತ್ರ್ಯ ನಂತರವೂ ಹಂಚಿರ್ಲಿಲ್ಲ. ದಯೆ ಇರ್ಲಿ ನಿಮ್ಗೆ. ಇವತ್ತು ಅನೇಕ ಮಹನೀಯರು ಮಾತಾಡೋದಿಲ್ಲ, ನಾನು ಹೆಚ್ಚು ಮಾತಾಡೋದಿಲ್ಲ. ನಮ್ಮ ಎಲ್ಲ ಮಾತಾಡೋ ಸಮಯ ಇದೆ. ಮಾತಾಡಕ್ಕೆ ನಿಂತ್ರೆ ಆ ನೋವು ನಮ್ ಕೊಟ್ಟಿರ್ತಕ್ಕಂಥ ಇವತ್ತು ಕೋರ್ಟ್ ಮೆಟ್ಲಲ್ಲಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮೆಟ್ಲುಗಳಲ್ಲಿ ನಾವು ಹೋಗಿ ನಿಲ್ಬೇಕು ಬಾಗಿಲಲ್ಲಿ. ನಿಮ್ಮ ಮಾಜಿ ಮಂತ್ರಿ ಹೋಗಿ ನಿಂತಾನೆ, ಗೇಟಲ್ಲಿ ನಿಂತಾನೆ, ಲಾಯರ್ಗಳನ್ನ ನೋಡ್ತಾ ಇದ್ದಾನೆ, ಲಾಯರ್ ಮನೆ ಬಾಗಿಲಲ್ಲಿ ಕಾಯ್ತಾ ಇದ್ದಾನೆ. ಈ ಕರ್ಮಕಾಂಡವನ್ನು ಸೃಷ್ಟಿ ಮಾಡಿದ್ದಾರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಅದು ಇವತ್ತಿನ ಈ ತಾಯಿಯ ಪ್ರತಿಷ್ಠಾಪನೆ ಗುದ್ಲಿ ಪೂಜೆ ನಂತರ ಪ್ರತಿ ಶೋಷಿತ ಮಾದಿಗರು ಜಾಗೃತರಾಗಬೇಕು, ಸಂವಿಧಾನ ಅರಿಬೇಕು. ನಮ್ಮ ಹಕ್ಕನ್ನ ಪಡೀಲಿಕ್ಕೆ ನಾವು ಸಮಾಜದಲ್ಲಿ ಜಾಗೃತ ಸಮಾಜವಾಗಿರ್ಬೇಕಂತೇಳಿ ತಮ್ಗೆ ಈ ಸಮಯದಲ್ಲಿ ಮನವಿಯನ್ನು ಮಾಡ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ ಒಂದ್ಸಿನ ಮಾತು ಮುಗಿಸ್ತೇನೆ. ಜೈ ಹಿಂದ್.